ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಾ ಜಯಾನಂದ್. ಗೋವಾದಲ್ಲಿ ಸುಪ್ರಸಿದ್ಧವಾದ ಮಹಾಲಸ ನಾರಾಯಣಿ ದೇವಸ್ಥಾನವನ್ನು ಕುಂದಾಪುರದ ಕಾರ್ವಿಕೇರಿಯಲ್ಲಿ ಯಾಕೆ ಪ್ರತಿಷ್ಠಾಪನೆ ಮಾಡಿದರು ಆ್ಯಂಡ್ ಇದರ ಹಿಂದಿರುವ ಉದ್ದೇಶವೇನು, ಹಾಗೆಯೇ ಶ್ರೀ ಮಹಾಲಸ ನಾರಾಯಣಿ ದೇವಿ ಚರಿತ್ರೆಯನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ನ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರೀ ಮಹಾಲಸ ದೇವಿಯ ಮೂಲ ರೂಪವು ವಿಷ್ಣು ಪರಮಾತ್ಮನ ಸ್ತ್ರೀ ರೂಪವಾದ ಮೋಹಿನಿಯದ್ದಾಗಿರುತ್ತದೆ. ಹಿಂದೆ ದೇವರು ಮತ್ತು ಅಸುರರು ಸಮುದ್ರ ಮಂಥನವನ್ನು ಮಾಡಲಾಗಿ ಅಮೃತ ಕಲಶದ ಉದ್ಭವವಾಯಿತು. ಅಸುರರು ಅದನ್ನು ಅಪಹರಿಸಿಕೊಂಡು ಹೋಗಲಾಗಿ ದೇವತೆಗಳು ಚಿಂತಿತರಾಗಿ ವಿಷ್ಣುವಿನ ಮೊರೆ ಹೋದರು. ಆಗ ವಿಷ್ಣು ಪರಮಾತ್ಮನು ಮೋಹಿನಿಯ ರೂಪ ಧರಿಸಿ ತನ್ನ ರೂಪ ಲಾವಣ್ಯಗಳಿಂದ ರಾಕ್ಷಸರನ್ನು ಮರಳು ಮಾಡಿ ಅಮೃತವನ್ನು ದೇವತೆಗಳಿಗೆ ಹಂಚಿದನು. ಸ್ವರ್ಬಾನು ಎಂಬ ರಾಕ್ಷಸನು ದೇವರ ಜೊತೆ ಇದ್ಕೊಂಡೇ ಉಪಾಯದಿಂದ ದೇವತೆಗಳಿಗೆ ಕೊಡಲಾದ ಅಮೃತನ ಕುಡಿತಾನೆ. ಇದನ್ನು ನೋಡಿದ ಸೂರ್ಯ ಮತ್ತು ಚಂದ್ರನು ಮೋಹಿನಿಗೆ ಈ ವಿಷಯವನ್ನ ತಿಳಿಸ್ತಾರೆ. ಇದರಿಂದ ಕೋಪಗೊಂಡ ಮೋಹಿನಿಯು ತನ್ನ ಚಕ್ರದಿಂದ ಸ್ವರ್ಬಾನುವಿನ ತಲೆಯನ್ನು ಕಡಿತಾಳೆ. ಅಮೃತವನ್ನು ಕುಡಿದುದರಿಂದ ರುಂಡ ಮುಂಡಗಳು ಬೇರ್ಪಟ್ಟರು ರಾಹು ಕೇತುಗಳಾಗಿ ಗ್ರಹಗಳಾಗಿ ಅವರು ಬದುಕುಳಿತಾರೆ. ಮೋಹಿನಿಯು ವಿರಾಜಿಸುತ್ತಿರುವ ಸ್ಥಳವು ಮಹಾಲಸ ಗುಡ್ಡದ ಮೇಲಿರುವುದರಿಂದ ಮೋಹಿನಿ ದೇವಿಗೆ ಮಹಾಲಸ ದೇವಿ ಎಂಬ ಹೆಸರು ಬಂತು. ಅಲ್ಲಿಂದ ಮುಂದೆ ನೇವಾಸೆ ಎಂಬ ಊರಲ್ಲಿ ಸ್ವಲ್ಪ ಕಾಲ ನೆಲೆಸಿ ಗೋಮಾಂತಕದ ಬಿಚೋಲಿ ಎಂಬ ಊರಿನ ದೇಗುಲದಲ್ಲಿ ನೆಲೆಸ್ತಾಳೆ. ಆದರೆ ಅಲ್ಲಿದ್ದ ಚಾಂಡಾಳರು ಮತ್ತು ದುಷ್ಟ ಜನರು ಮಂದಿರವನ್ನು ಸುಟ್ಟು ವಿಗ್ರಹವನ್ನು ಧ್ವಂಸಗೊಳಿಸುತ್ತಾರೆ. ಆಗ ದೇವಿಯು ವೇಣಾಪುರಿಯಲ್ಲಿರುವ ಬ್ರಾಹ್ಮಣರ ಸ್ವಪ್ನದಲ್ಲಿ ಬಂದು ತಾನು ಕುಂಡದ ನೀರಿನ ಮಧ್ಯಭಾಗದಲ್ಲಿರುವ ಸಾಲಿಗ್ರಾಮ ಶಿಲೆಯ ರೂಪದಲ್ಲಿ ವಾಸ ಮಾಡುತ್ತಿರುವೆ ಎಂಬುದಾಗಿಯೂ ಅಲ್ಲಿಂದ ಎತ್ತಿ ಮೂರ್ತಿ ಕೆತ್ತಿಸುವಂತೆ ತಿಳಿಸ್ತಾಳೆ. ಶಿಲ್ಪಿಯು ಶುಭ ಗಳಿಗೆಯಲ್ಲಿ ಮೂರ್ತಿ ಕೆತ್ತಲು ಪ್ರಾರಂಭಿಸಿ 6 ತಿಂಗಳಲ್ಲಿ ಕಂಠದ ಕೆಳಗಿನ ಭಾಗದ ತನಕ ಕೆತ್ತಾನೆ. ಮೂರ್ತಿಯ ಕಂಠದ ಮೇಲ್ಭಾಗದಲ್ಲಿ ಕೆತ್ತಲು ಪ್ರಾರಂಭವಾದ ಕೂಡಲೇ ಅಲ್ಲಿಂದ ರಕ್ತವು ಧಾರಾಕಾರವಾಗಿ ಹರಿಯತೊಡಗುತ್ತದೆ. ತನ್ನಿಂದ ಘೋರ ಅಪರಾಧವಾಯಿತೆಂದು ಬೊಂಬೆ ಇಟ್ಟು ಸ್ಮೃತಿ ತಪ್ಪಿ ಅವನು ಅಲ್ಲೇ ಬೀಳುತ್ತಾನೆ. ಭಕ್ತರು ಒಂದಿಷ್ಟು ಮೃತ್ತಿಕೆಯನ್ನು ತಂದು ರಕ್ತ ಬರುತ್ತಿರುವ ಭಾಗಕ್ಕೆ ಲೇಪಿಸಿದಾಗ ರಕ್ತಸ್ರಾವವು ನಿಲ್ಲುತ್ತದೆ. ವಿಗ್ರಹ ರಚನೆಯ ಕಾರ್ಯವನ್ನು ಮುಂದುವರಿಸುವ ಅವಶ್ಯಕತೆ ಇಲ್ಲ ಎಂದು ದೇವಿಯು ಆದೇಶಿಸಿದಾಗ ಅದೇ ರೂಪದಲ್ಲಿ ಮಾರ್ಗಶಿರ ಚಂಪಾಷಷ್ಠಿಯ ದಿನ ರವಿವಾರದಂದು ಪ್ರತಿಷ್ಠಾಪಿಸುತ್ತಾರೆ. ಹಲವು ವರ್ಷಗಳ ಕಾಲ ವೀಣೆಯಲ್ಲಿ ಪೂಜೆ ಪುನಸ್ಕಾರವು ನಡೆಯುತ್ತದೆ. ಅಲ್ಲಿಯೇ ಸುಮಾರು 500 ವರ್ಷಗಳ ಕಾಲ ದೇವಿಯು ನೆಲೆಸಿದ್ದಾಳೆ. 16ನೇ ಶತಮಾನದಲ್ಲಿ ಪೋರ್ಚುಗೀಸರ ಆಗಮನದಿಂದ ಹಿಂದೂಗಳನ್ನು ಮತಾಂತರಗೊಳಿಸಿ ದೇವಾಲಯಗಳನ್ನು ಕೆಡವಿ ಚರ್ಚ್ಗಳನ್ನು ಸ್ಥಾಪಿಸುತ್ತಾರೆ. 1567ರ ಒಂದೇ ವರ್ಷದಲ್ಲಿ ಸುಮಾರು 280 ದೇವಾಲಯಗಳನ್ನು ಕೆಡವಿ ಬೆಂಕಿ ಇಡಲಾಯಿತಂತೆ. ದಿನಾಂಕ 7 ಮಾರ್ಚ್ 1567ರಂದು ಪಾದ್ರಿಯ ನೇತೃತ್ವದಲ್ಲಿ ಸೈನಿಕರು ದೇವಿಯ ಪೂಜಾ ಸಮಯದಲ್ಲಿ ಆಭರಣ ಅಲಂಕರಿಸುವಾಗ ದಾಳಿ ಮಾಡಿ ಮೂರ್ತಿಯನ್ನು ಕಿತ್ತು ಶಿಲುಬೆಯನ್ನು ಇರಿಸಿ ದೇವಾಲಯವನ್ನು ಕೆಡವುತ್ತಾರೆ. ಸಾವಿರಾರು ಜನರು ಇಂಥ ಪ್ರಾಂತ್ಯಗಳಿಂದ ಭಯಪಟ್ಟು ಓಡಿ ಹೋಗ್ತಾರೆ. ಕೆಲವು ಕಾಲದ ನಂತರ ಹಿಂದೂ ರಾಜನ ಆಡಳಿತದಲ್ಲಿದ್ದ ಪೂಂಡಾಳ ಮಾರ್ಡೋಳಾದಲ್ಲಿ ನೆಲೆಸಲು ಬಯಸಿ ಗ್ರಾಮದ ಅಧಿಕಾರಿಯಾದ ದೇಸಾಯಿಯವರ ಸ್ವಪ್ನದಲ್ಲಿ ಬಂದು ತನ್ನ ದೇವಸ್ಥಾನ ಕಟ್ಟುವಂತೆ ಹಾಗೂ ಗ್ರಾಮ ದೇವತೆಗಳಾದ ಕಾಮಾಕ್ಷಿ ಮತ್ತು ಶಾಂತೇರಿ ದೇವಿಯಲ್ಲಿ ನಿನ್ನ ಎಡಭಾಗದಲ್ಲಿ ನನಗೆ ಉಳಿಯಲು ಅವಕಾಶ ಮಾಡಿಕೊಡುವುದಾಗಿ ಕೇಳಿಕೊಳ್ತಾಳೆ. ಸ್ವಪ್ನ ದಾಖಲೆಯಂತೆ ಭಕ್ತರು ವರ್ಣಿಯಲ್ಲಿ ಕೊಳದ ಅಡಿಯಲ್ಲಿ ನಾಗ ದೇವತೆಗಳಿಂದ ರಕ್ಷಿಸಲ್ಪಟ್ಟ ಮೂರ್ತಿಯನ್ನು ಮಾರ್ಡೋಳಕ್ಕೆ ತಂದರು. ಆದರೆ ಕಂಠದಿಂದ ಮೇಲ್ಭಾಗವು ಅಪೂರ್ಣವಾಗಿದ್ದರಿಂದ ಅದನ್ನು ಪೂರ್ಣ ಮಾಡಲು ಶಿಲ್ಪಿಯನ್ನು ನೇಮಿಸಲಾಗಿ ಎಡಗಡೆಯ ಗಲ್ಲದ ಕಣ್ಣಿನ ಬಳಿ ಆಯುಧ ಪ್ರಹಾರ ಮಾಡಲು ಅಲ್ಲಿಂದ ರಕ್ತಸ್ರಾವವಾಯಿತು. ಕೆತ್ತನೆಯನ್ನು ಅಷ್ಟಕ್ಕೆ ನಿಲ್ಲಿಸಿ ಮಾಘ ಬಹುಳ ಪಂಚಮಿಯ ದಿನ ಪ್ರತಿಷ್ಠಾಪನೆ ಮಾಡಿದರು.
ಮಹಾಲಸ ದೇವಿಯ ಇನ್ನೊಂದು ವೈಶಿಷ್ಟ್ಯವೆಂದರೆ ಆಕೆಗೆ 3 ಕಳೆಗಳಿವೆ. ಮುಂಜಾನೆ ನಿರ್ಮಾಲ್ಯ ವಿಸರ್ಜಿಸಿದ ಬಳಿಕ ಆಕೆಗೆ ಪರಕಾರವನ್ನು ಉಡಿಸಲಾಗುವುದು. ಆಗ ಆಕೆಯು ಪುಟ್ಟ ಬಾಲಿಕೆಯ ಸ್ವರೂಪದಲ್ಲಿ ವಿರಾಜಿಸುತ್ತಾಳೆ. ಮಧ್ಯಾಹ್ನದಲ್ಲಿ ಅಭಿಷೇಕ, ಕುಂಕುಮಾರ್ಚನೆ, ಆರತಿಯ ಬಳಿಕ ನವ ಯೌವನ ಭರಿತ ತರುಣಿಯ ರೂಪದಲ್ಲಿಯೂ ಹಾಗೂ ಸೂರ್ಯಾಸ್ತ ಸಮಯದಲ್ಲಿ ಮುತ್ತೈದೆಯಾಗಿಯೂ ಕಂಗೊಳಿಸುತ್ತಾಳೆ. ಆದರೆ ಏನೇ ಹೇಳಿ ಆಕೆಗೆ ಶರಣಾಗಿ ಹೋದಲ್ಲಿ ಅವಳು ಆಪತ್ತು, ದುಃಖ, ಸಂಕಟಗಳನ್ನು ನಿವಾರಿಸುವ ಮಹಾನ್ ತಾಯಿಯೇ ಆಗಿರುತ್ತಾಳೆ. ಪೋರ್ಚುಗೀಸರ ಕಾಲದಲ್ಲಿ ಪ್ರಾಣಾಪಾಯದಿಂದ ಅಲ್ಲಿಂದ ಪರಾರಿಯಾಗಿ ಬಂದವರಲ್ಲಿ ಕಾರ್ವಿಕೇರಿಯ ಕೆಲವು ಹಿರಿತಲೆಗಳು ಕೂಡ ಇದ್ರು. ಕಾಲಕ್ರಮೇಣ ಕುಲದೇವತೆಯಾದ ಮಹಾಲಸ ದೇವಿಯನ್ನು ಅಷ್ಟು ದೂರ ದರ್ಶನಕ್ಕಾಗಿ ಹೋಗಿ ಬಂದು ಮಾಡೋದು ಕಷ್ಟವಾಗಿ ಈ ದೇವಾಲಯವನ್ನು ಕಾರ್ವಿಕೇರಿಯಲ್ಲಿ ಸ್ಥಾಪಿಸಿದರು. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸ ವಿಡಿಯೋಸ್ನ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.